ಅರವಿಂದ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ. ಅರವಿಂದ್, ಚೆನ್ನಮ್ಮ ಅವರ ಆರೋಗ್ಯ ಪರಿಸ್ಥಿತಿ ಕುರಿತಾಗಿ ಬೇರೆ ಬೇರೆ ವೈದ್ಯರುಗಳು ಕೂಡ ಮಾತನಾಡಿದ್ದಾರೆ. ಅವರೆಲ್ಲ ಏನು ಹೇಳಿದ್ರು, ಆಮೇಲೆ HDK ಅವರು ಹಾಗೂ ದೇವೇಗೌಡರು ಇವರೆಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಆ ಸಂದರ್ಭದಲ್ಲಿ ಅವರು ಏನು ಮಾತನಾಡಿದ್ರು, ಇನ್ನೂ ಸಾಕಷ್ಟು ಜನ ನಾಯಕರುಗಳು ಕೂಡ ಭೇಟಿ ಕೊಟ್ಟು ಆರೋಗ್ಯ ವಿಚಾರಿಸ್ತಾ ಇದ್ದಾರಾ, ಏನು ಅಪ್ಡೇಟ್ ಇದೆ? ಎಸ್ ಶ್ರೀಲಕ್ಷ್ಮಿ, ಖಂಡಿತವಾಗಲೂ ಕೂಡ ಕಳೆದ ಕೆಲ ದಿನಗಳಿಂದ HD ಚೆನ್ನಮ್ಮ ಅವರಿಗೆ ಆರೋಗ್ಯದಲ್ಲಿ ಅಂದರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಉಸಿರಾಟದ ಸಮಸ್ಯೆ ಇರುವಂತಹ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಗೆ ಅವರು ದಾಖಲಾಗಿ ಚಿಕಿತ್ಸೆಯನ್ನು ಕೂಡ ಪಡಿತಾ ಇರುವಂಥದ್ದು. ಕಳೆದ ವರ್ಷ ಸುಮಾರು 25 ದಿನಗಳ ಕಾಲ ಅವರು ಚಿಕಿತ್ಸೆಯನ್ನು ಪಡೆದಿದ್ರು. ಆಗಲೂ ಕೂಡ ಇದೇ ರೀತಿಯಾದಂಥ ಉಸಿರಾಟದ ಸಮಸ್ಯೆ ಎದುರಾಗಿತ್ತು. ಆಗ ಅವರು ಚೇತರಿಕೆಗೊಂಡು ಮತ್ತೆ ಗುಣಮುಖರಾಗಿ ಮತ್ತೆ ಬಂದಿದ್ರು. ಅದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ಈಗ ವೈದ್ಯರು ಕೂಡ ಕೊಡ್ತಾ ಇರುವಂಥದ್ದು. ಅಂದರೆ ಅವರ ಆರೋಗ್ಯ ಸ್ಥಿತಿ ಈಗ ಪ್ರಸ್ತುತ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂಥ ಹಂತದಲ್ಲಿ, ಅಂದರೆ ಬೇಸಿಕ್ ಅಂದರೆ ಪ್ರಾಥಮಿಕ ವರದಿಯಲ್ಲಿ ಅವ್ರು ಹೇಳ್ತಾ ಇರುವಂಥದ್ದು ನಾಡಿ ಮಿಡಿತ ಆಗಿರ್ಬೋದು, ಜೊತೆಗೆ BP ಶುಗರ್ ಅಂತ ಏನು ಹೇಳ್ತೀವಿ ಅದೆಲ್ಲವೂ ಕೂಡ ಈಗ ಸ್ಥಿರವಾಗಿರುವಂಥದ್ದು. ಆದರೆ ಉಸಿರಾಟದಲ್ಲಿ ಸ್ವಲ್ಪ ಸಮಸ್ಯೆ ಇರುವಂತಹ ಕಾರಣದಿಂದಾಗಿ ಅವರ ಚಿಕಿತ್ಸೆಯನ್ನು ಮುಂದುವರಿಕೆ ಕೂಡ ಮಾಡಿರುವಂಥದ್ದು. ಅದರ ಜೊತೆಗೆ ನಿನ್ನೆ ಕೂಡ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಇಲ್ಲಿ ವಿಸಿಟ್ ಮಾಡಿ ಅವರ ಆರೋಗ್ಯ ಸ್ಥಿತಿಯನ್ನು ಅವರು ವಿಚಾರಿಸಿದ್ರು. ಅದಲ್ಲದೆ ಈಗ ಬೆಳಗಿನ ಜಾವ ಭವಾನಿ ರೇವಣ್ಣ ಅವರು ಕೂಡ ಬಂದಿರುವಂಥದ್ದು. ಜೊತೆಗೆ ದೇವೇಗೌಡರ ಸಹೋದರಿಯರು, ಜೊತೆಗೆ ಅವರ ಕುಟುಂಬಸ್ಥರು, ಇನ್ನೂ ಉಳಿದ ಹಲವು JDS ನಾಯಕರು ಕೂಡ ತಡರಾತ್ರಿ ಕೂಡ ಬಂದಿದ್ರು. ಈಗ ಬೆಳಗಿನ ಜಾವ ಕೂಡ ಬಂದು ಅವರ ಆರೋಗ್ಯವನ್ನು ವಿಚಾರಿಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಅವರ ಹೆಲ್ತ್ ರಿಪೋರ್ಟ್ ಕೂಡ ಹೊರಬೀಳಲಿದೆ. ಅಂದರೆ ಅವರ ಆರೋಗ್ಯ ಸ್ಥಿತಿ ಈಗ ಪ್ರಸ್ತುತವಾಗಿ ಹೇಗಿದೆ ಅನ್ನುವಂಥದ್ದು. ನಿನ್ನೆ ಅವರಿಗೆ ಆರೋಗ್ಯ ಸ್ಥಿತಿ ಗಂಭೀರವಾಗಿದೆ, ಉಸಿರಾಟದಲ್ಲಿ ತೀವ್ರ ಸಮಸ್ಯೆ ಎದುರಾಗ್ತಾ ಇದೆ ಅನ್ನುವಂಥ ಹಂತದಲ್ಲಿ ವೈದ್ಯರು ಪ್ರತಿಕ್ರಿಯೆ ನೀಡಿದ್ರು. ಆದರೆ ಅದಾದ ಬಳಿಕ ಮತ್ತೆ ಆರೋಗ್ಯ ಸ್ಥಿರ ಆಗಿದೆ ಅನ್ನುವಂಥ ಹಂತದಲ್ಲಿ ಕೂಡ ಮಾಹಿತಿ ಬಂದಿತ್ತು. ಆದರೆ ಈಗ ಬೆಳಗಿನ ಜಾವ ಮತ್ತೊಂದು ವೈದ್ಯಕೀಯ ವರದಿಯನ್ನು ಅವರು ತೆಗೆದುಕೊಳ್ತಾರೆ. ಅವರ ತಪಾಸಣೆಯನ್ನು ಮಾಡಿ ಮತ್ತೆ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಏನು ಬರುತ್ತೆ, ಯಾವ ರೀತಿಯಾದಂತಹ ಒಂದು ಸ್ಥಿತಿಗತಿ ಬರುತ್ತೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿರುವಂಥದ್ದು. ಆದರೆ ಈಗ ಪ್ರಸ್ತುತ ಬರ್ತಾ ಇರುವಂತಹ ಮಾಹಿತಿ ಪ್ರಕಾರ ಅವರ ಆರೋಗ್ಯ ಸ್ಥಿರವಾಗಿದೆ. ಆದರೆ ಉಸಿರಾಟದಲ್ಲಿ ಕೊಂಚ ಸಮಸ್ಯೆ ಇರೋದ್ರಿಂದ ಅವರ ಚಿಕಿತ್ಸೆಯನ್ನು ಮುಂದುವರಿಕೆ ಮಾಡಿದ್ದಾರೆ. ಶ್ರೀಲಕ್ಷ್ಮಿ, ಅರವಿಂದ್, ಇನ್ನು ನಿನ್ನೆ ಭೇಟಿ ನೀಡಿರ್ತಕ್ಕಂಥ ದೇವೇಗೌಡರಾಗಲಿ ಕುಮಾರಸ್ವಾಮಿ ಅವರಾಗಲಿ ಏನೆಲ್ಲ ವಿಚಾರಗಳನ್ನ ಹೇಳಿದ್ರು, ಮತ್ತು ಇತರೆ ನಾಯಕರು ಮತ್ತು ಕುಟುಂಬಸ್ಥರು ಯಾರೆಲ್ಲ ಭೇಟಿ ನೀಡ್ತಾ ಇದ್ದಾರೆ? ಎಸ್ ಶ್ರೀಲಕ್ಷ್ಮಿ, ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, HD ಕುಮಾರಸ್ವಾಮಿ ಅವರು, ಜೊತೆಗೆ ರೇವಣ್ಣ ಅವರು, ಅಲ್ಲದೆ HD ದೇವೇಗೌಡ ಅವರು ಕೂಡ ಬಂದು ಆಸ್ಪತ್ರೆಗೆ ಭೇಟಿ ನೀಡಿ ಚೆನ್ನಮ್ಮ ಅವರ ಆರೋಗ್ಯವನ್ನು ವಿಚಾರಿಸಿದ್ರು. ವೈದ್ಯರನ್ನು ಕೂಡ ಭೇಟಿ ನೀಡಿ ಸಮಾಲೋಚನೆ ಕೂಡ ಮಾಡಿದ್ರು. ಯಾಕಂದರೆ ಕಳೆದ ವರ್ಷ ಕೂಡ ಇದೇ ರೀತಿಯಾದಂತಹ ಉಸಿರಾಟದ ಸಮಸ್ಯೆ ಅವರಿಗೆ ಎದುರಾಗಿತ್ತು. ಜೊತೆಗೆ ಮಾಧ್ಯಮದ ಮುಂದೆ ಮಾತನಾಡುವಂಥ ಸಂದರ್ಭದಲ್ಲೂ ಕೂಡ HD ದೇವೇಗೌಡ ಅವರು ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂಥದ್ದು. ಆಕೆ ಗುಣಮುಖ ಆಗ್ತಾಳೆ ಅನ್ನುವಂಥ ನಂಬಿಕೆ ಇದೆ, ಅವರು ನಂಬುದಂತಹ ದೇವರೇ ಅವರನ್ನ ಕಾಪಾಡ್ತಾರೆ ಅನ್ನುವಂಥ ಹಂತದಲ್ಲಿ ಕುಮಾರಸ್ವಾಮಿ ಅವರು ಕೂಡ ಒಂದು ಸ್ಟೇಟ್ಮೆಂಟ್ನ ಕೊಟ್ಟರು. ಜೊತೆಗೆ ವೈದ್ಯರು ಹೇಳ್ತಾ ಇದ್ದಾರೆ ಅವರು ಚೇತರಿಕೆ ಆಗುತ್ತೆ, ಅವರಿಗೆ ಆಗ್ತಾ ಇದ್ದಾರೆ ಅವರು ಅನ್ನುವಂಥ ರೀತಿಯಲ್ಲಿ ಕೂಡ ಅವ್ರು ಹೇಳಿದ್ರು. ಆದರೆ ನಿನ್ನೆ ಒಂದು ಹಂತದಲ್ಲಿ ಅವರಿಗೆ ಉಸಿರಾಟದಲ್ಲಿ ತುಂಬಾ ಸಮಸ್ಯೆ ಆಗಿತ್ತು. ಆದರೆ ಅವರು ಮತ್ತೆ ಚೇತರಿಸಿಕೊಂಡು ಅಂದರೆ ಸ್ಥಿರವಾಗುವಂತಹ ಹಂತದಲ್ಲಿ ಈಗ ಆರೋಗ್ಯ ವ್ಯವಸ್ಥೆ ಬಂದಿರುವಂಥದ್ದು. ಈಗ ಮತ್ತೆ ಒಂದು ಹೆಲ್ತ್ ಬುಲೆಟಿನ್ ಅಂದರೆ ಒಂದು ಹೆಲ್ತ್ ರಿಪೋರ್ಟ್ ಅನ್ನು ಕೂಡ ಈಗ ಬಿಡುಗಡೆ ಮಾಡ್ತಾರೆ. ಅದರಲ್ಲಿ ಯಾವ ರೀತಿಯಾದಂತಹ ಸ್ಥಿತಿಗತಿ ಬರುತ್ತೆ ಅನ್ನೋದನ್ನು ಕೂಡ ಕಾಯ್ದು ನೋಡಬೇಕಾಗಿದೆ. ಇನ್ನು ಕಳೆದ ವರ್ಷ ಕೂಡ ಇದೇ ರೀತಿಯಾಗಿ ಉಸಿರಾಟದ ಸಮಸ್ಯೆ ಬಂದಂತಹ ಹಂತದಲ್ಲಿ ಅವರು ಸುಮಾರು 25 ದಿನಗಳ ಕಾಲ ಇದೇ ರೀತಿಯಾದಂತಹ ಚಿಕಿತ್ಸೆಯನ್ನು ಕೂಡ ಪಡೆದುಕೊಂಡಿದ್ರು. ಇನ್ನು ಶ್ವಾಸಕೋಶ ಸಂಬಂಧಪಟ್ಟಂತೆ ಅವರಿಗೆ ವಯೋಸಹಜವಾಗಿ ಯಾವುದೇ ರೀತಿಯಾದಂತಹ ಬೇರೆ ಅನಾರೋಗ್ಯದ ಸಮಸ್ಯೆ ಯಾವುದೂ ಕೂಡ ಇರಲಿಲ್ಲ. ಕೇವಲ ಉಸಿರಾಟದ ಸಮಸ್ಯೆಯಿಂದಾಗಿ ಅವರು ಆಸ್ಪತ್ರೆಗೆ ದಾಖಲಾಗಿರುವಂಥದ್ದು. ಇನ್ನು ಕೆಲ ಬಾರಿ ಇದೇ ರೀತಿಯಾದಂತಹ ಸಂದರ್ಭದಲ್ಲಿ ಅವರು ಗುಣಮುಖರಾಗಿ ಚೇತರಿಕೆಗೊಂಡು ಮತ್ತೆ ಬಂದಿದ್ರು. ಅದೇ ರೀತಿಯಾಗಿ ಮತ್ತೆ ಅವರು ಮರಳಿ ಮನೆಗೆ ಬರ್ತಾರೆ ಅನ್ನುವಂತಹ ಆಶಯವನ್ನ ಅವರ ಕುಟುಂಬಸ್ಥರು ಕೂಡ ಹೊಂದಿರುವಂಥದ್ದು. ನಿನ್ನೆಯಿಂದ ಕೂಡ ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಆಸ್ಪತ್ರೆಗೆ ಭೇಟಿ ನೀಡ್ತಾ ಇದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಆಗಿರ್ಬೋದು, ಜೊತೆಗೆ HD ರೇವಣ್ಣ ಅವರಾಗಿರ್ಬೋದು, ಜೊತೆಗೆ ಕುಮಾರಸ್ವಾಮಿ ಇವರೆಲ್ಲರೂ ಕೂಡ ಬಂದಿದ್ರು. ಇವತ್ತು ಭವಾನಿ ರೇವಣ್ಣ ಅವರು ಕೂಡ ಬಂದು ಈಗ ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಅರವಿಂದ್ ಡೀಟೇಲ್ಸ್ಗಾಗಿ.